ಸರ್ಕಾರಿ ನೌಕರರು ಪಿಂಚಣಿದಾರರು ಗಮನಿಸಿ. ಒಂದು ದಶಕದಿಂದ ಕಾಯುತ್ತಿದ್ದ ದೊಡ್ಡ ನಿರ್ಧಾರಕ್ಕೆ ಕೊನೆಗೂ ಚಾಲನೆ ಬಂದಿದೆ. ಸಂಬಳ ಮಾತ್ರವಲ್ಲ, ನಿಮ್ಮ ಜೀವನ ಮಟ್ಟವನ್ನೇ ಬದಲಾಯಿಸಬಹುದಾದ ಸುದ್ದಿ ಇದು. ಹೌದು, 8ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದ ಹೊಸ ಅಪ್ಡೇಟ್ ಈಗ ಹೊರಬಿದ್ದಿದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮಗೆ ಎಷ್ಟು ಲಾಭವಾಗಬಹುದು ಅನ್ನೋದನ್ನ ಸರಳವಾಗಿ ಹೇಳ್ತೀನಿ. ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. 8ನೇ ವೇತನ ಆಯೋಗಕ್ಕೆ ಅಧಿಕೃತ ಚಾಲನೆ. ಕೇಂದ್ರ ಸರ್ಕಾರವು 8ನೇ ವೇತನ ಆಯೋಗ ರಚನೆಗೆ ತಯಾರಿ ಆರಂಭಿಸಿದೆ. ಮಾಹಿತಿಗಳ ಪ್ರಕಾರ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಆಯೋಗ ರಚನೆಯಾಗುವ ಸಾಧ್ಯತೆಯಿದೆ. ಆಯೋಗಕ್ಕೆ ಸುಮಾರು 18 ತಿಂಗಳುಗಳ ಕಾಲಾವಕಾಶ ನೀಡಲಾಗುತ್ತದೆ. ಅಂದರೆ 2026ರ ಕೊನೆ ಅಥವಾ 2027ರ ಆರಂಭಕ್ಕೆ ವರದಿ ಸಿದ್ಧವಾಗಬಹುದು. ಇಲ್ಲಿ ಒಂದು ಮುಖ್ಯ ವಿಷಯ: ವರದಿ ತಡವಾದರೂ ಲಾಭಗಳು ಸಾಮಾನ್ಯವಾಗಿ ಜನವರಿಯಿಂದಲೇ ಅನ್ವಯವಾಗುವ ಪರಂಪರೆಯಿದೆ. ಮೂಲ ವೇತನ ಎಷ್ಟು ಏರಿಕೆ ಆಗಬಹುದು? ಈಗ ಪ್ರಸ್ತುತ ಕನಿಷ್ಠ ಮೂಲ ವೇತನ 18,000 ರೂಪಾಯಿ. ಒಂದು ವೇಳೆ ಸರ್ಕಾರ ಫಿಟ್ಮೆಂಟ್ ಫ್ಯಾಕ್ಟರ್ 2.0ಯಿಂದ 2.15ರ ನಡುವೆ ಜಾರಿಗೆ ತಂದರೆ, ಅಂದಾಜು ಲೆಕ್ಕದಲ್ಲಿ ಮೂಲ ವೇತನ 36,000ದಿಂದ 38,000 ಪ್ಲಸ್ ವರೆಗೆ ಹೋಗುವ ಸಾಧ್ಯತೆಯಿದೆ. ಇದು ವಿಶೇಷವಾಗಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರಿಗೆ ದೊಡ್ಡ ಆರ್ಥಿಕ ಭದ್ರತೆ ಕೊಡಲಿದೆ. ಡಿಎ ಎಚ್ಆರ್ಎ ಮೇಲೆ ಏನು ಪರಿಣಾಮ? ಮೂಲ ವೇತನ ಹೆಚ್ಚಾದ ತಕ್ಷಣ ತುಟ್ಟಿ ಭತ್ಯೆ ಮೂಲ ವೇತನದ ಮೇಲೆ ಲೆಕ್ಕವಾಗುವುದರಿಂದ ಡಿಎ ಮೊತ್ತ ಕೂಡ ಗಣನೀಯವಾಗಿ ಹೆಚ್ಚಾಡುತ್ತದೆ. ಎಚ್ಆರ್ಎ ನಗರ ವರ್ಗೀಕರಣದ ಆಧಾರದಲ್ಲಿ ಎಕ್ಸ್ ನಗರ 24ರಿಂದ 27%, ವೈ ನಗರ 16ರಿಂದ 18%, ಝೆಡ್ ನಗರ 8ರಿಂದ 10%. ಹೊಸ ವೇತನ ಆಯೋಗದಲ್ಲಿ ಎಚ್ಆರ್ಎ ದರ ಹೆಚ್ಚಾಗುವ ಸಾಧ್ಯತೆಯಿದೆ. ಗ್ರ್ಯಾಚ್ಯುಯಿಟಿನಲ್ಲಿ ಮತ್ತಷ್ಟು ಲಾಭವ? ಈಗಾಗಲೇ ಸರ್ಕಾರ ಗ್ರ್ಯಾಚ್ಯುಯಿಟಿ ಮಿತಿಯನ್ನು 20 ಲಕ್ಷದಿಂದ 25 ಲಕ್ಷಕ್ಕೆ ಹೆಚ್ಚಿಸಿದೆ. 8ನೇ ವೇತನ ಆಯೋಗ ಜಾರಿಯಾದರೆ ಗ್ರ್ಯಾಚ್ಯುಯಿಟಿ ಮಿತಿ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆಯಿದೆ. ಇದು ಹಾಲಿ ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರು ಎಲ್ಲರಿಗೂ ಲಾಭ ಕೊಡುತ್ತದೆ. ಪಿಂಚಣಿದಾರರಿಗೆ ಎಷ್ಟು ಲಾಭ? 8ನೇ ವೇತನ ಆಯೋಗ ಜಾರಿಯಾದಾಗ ಹಳೆ ಪಿಂಚಣಿಗಳು ಹೊಸ ವೇತನ ರಚನೆಗೆ ಅನುಗುಣವಾಗಿ ಪರಿಷ್ಕರಣೆ ಆಗುತ್ತವೆ. ಅಂದಾಜು ಪ್ರಕಾರ ಪಿಂಚಣಿಯಲ್ಲಿ 10,000ದಿಂದ 20,000ವರೆಗೆ ಮಾಸಿಕ ಏರಿಕೆ ಸಾಧ್ಯ. ದೇಶದಾದ್ಯಂತ ಸುಮಾರು 65ರಿಂದ 70 ಲಕ್ಷ ಪಿಂಚಣಿದಾರರಿಗೆ ಇದು ದೊಡ್ಡ ವರದಾನ. ಬಾಕಿ ಹಣ ಎಷ್ಟು ಸಿಗಬಹುದು? ಒಂದು ವೇಳೆ ವರದಿ 2027ರಲ್ಲಿ ಜಾರಿಯಾದರೂ ಲಾಭಗಳು 2026 ಜನವರಿಯಿಂದ ಅನ್ವಯವಾದರೆ ನೌಕರರಿಗೆ 18ರಿಂದ 24 ತಿಂಗಳ ಬಾಕಿ ಹಣ ಒಟ್ಟಿಗೆ ಸಿಗಬಹುದು. ಇದು ಲಕ್ಷಾಂತರ ರೂಪಾಯಿ ಮೊತ್ತವಾಗಿರಬಹುದು. ಈ ಹಣವನ್ನು ಸಾಲ ತೀರಿಸಲು, ಮನೆ ಅಥವಾ ಆಸ್ತಿ ಖರೀದಿಸಲು, ಮಕ್ಕಳ ಶಿಕ್ಷಣಕ್ಕೆ, ಉಳಿತಾಯಕ್ಕೆ ಬಳಸಿಕೊಳ್ಳುವ ಅವಕಾಶ ಸಿಗಲಿದೆ. ಇನ್ನೂ ಅಧಿಕೃತ ಅಧಿಸೂಚನೆ ಸಂಪೂರ್ಣವಾಗಿ ಬರಬೇಕಿದೆ. ಆದರೆ 8ನೇ ವೇತನ ಆಯೋಗಕ್ಕೆ ಚಾಲನೆ ಸಿಕ್ಕಿದೆ ಅನ್ನೋದೇ ದೊಡ್ಡ ಸುದ್ದಿ. ಮುಂದಿನ ದಿನಗಳಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್, ಜಾರಿಗೆ ದಿನಾಂಕ, ನಿಖರ ಸಂಬಳ ಲೆಕ್ಕ ಎಲ್ಲವೂ ಸ್ಪಷ್ಟವಾಗಲಿದೆ. ಅದೆಲ್ಲ ಅಪ್ಡೇಟ್ಗಳನ್ನು ನಿಮಗೆ ಮೊದಲು ತಲುಪಿಸಲು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತ ಸರ್ಕಾರಿ